ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿರುತ್ತೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ, ನೀವು ಅವ್ರಿಗೋಸ್ಕರ ಏನು ಫೀಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅವರು ನಿಮಗೋಸ್ಕರ ಏನು ಫೀಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ಒಂದು ಎನರ್ಜೀಸ್ ಏನಿದೆ ಅದೆಲ್ಲವನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಅಕ್ಯುರೇಟ್ ಆಗಿ ಕ್ಲಾರಿಫಿಕೇಶನ್ ಬೇಕು, ಪರ್ಸ್ನಲ್ ರೀಡಿಂಗ್ಸ್ ಬೇಕು, ಕ್ರಿಸ್ಟಲ್ ಆರ್ಡರ್ಸ್ ಮಾಡಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ನಿಮ್ಮ ಮೈಂಡ್ ತುಂಬಾ ಕ್ಲಿಯರ್ ಇರುತ್ತೆ, ತುಂಬಾ ಶಾಂತವಾಗಿರ್ತೀರಾ ಆ್ಯಂಡ್ ತುಂಬಾ ಪಾಸಿಟಿವ್ ಆಗೂ ಇರೋದಕ್ಕೆ ಪ್ರಯತ್ನ ಪಡ್ತೀರಾ. ಬಟ್ ಯಾವುದೋ ಒಂದು ಇನ್ಸಿಡೆಂಟ್ ಅಥವಾ ಯಾರೋ ಒಂದು ಏನು ಹೇಳ್ತಾರೆ ಅಥವಾ ಇನ್ಯಾರದ್ದೋ ಲೈಫ್ನ ನೋಡಿ ಕಂಪೇರ್ ಮಾಡಿಕೊಂಡು ನಿಮ್ಮ ನೆಮ್ಮದಿನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಕಂಪ್ಯಾರಿಟಿವ್ ಆಗಿ ತುಂಬ ನೋಡ್ಕೊಳ್ತಾ ಇದ್ದೀರಾ. ಸೊ ಬೇರೆದವರ ಲೈಫ್ನ ಕಂಪೇರ್ ಮಾಡಿಕೊಂಡು ನಿಮ್ಮ ಲೈಫಿಗೆ ಅನ್ವಯ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳನ್ನು ನೀವು ತಗೊಂಡು ನಿಮ್ಮ ಲೈಫ್ ಇನ್ನೂ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ನಿಮ್ಮ ಲೈಫ್ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ತುಂಬ ಕ್ಲಾರಿಟಿ ಇದೆ. ಬಟ್ ಸಮ್ಟೈಮ್ಸ್ ಈ ಕಂಪ್ಯಾರಿಸನ್ ಅನ್ನೋದನ್ನು ನೀವೇನಾದರೂ ಬಿಟ್ಟರೆ ಇನ್ನೂ ಹೆಚ್ಚಿನ ಒಂದು ಸಕ್ಸಸ್, ಹೆಚ್ಚಿನ ಒಂದು ಲೈಫ್ನ ನೀವು ಒಳ್ಳೆ ರೀತಿಯಲ್ಲಿ ನೋಡಬಹುದು ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಒಂದು ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ. ಯು ಕ್ಯಾನ್ ಆ ಒಂದು ಫ್ಲೇಮ್ನ ನೋಡಬಹುದು. ನೀವು ನಿಮ್ಮ ಲೈಫ್ನ ಬ್ರೈಟ್ ಮಾಡೋದಲ್ಲದೆ 4 ಜನಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ನಿಂತ್ಕೋಬಹುದು. ಬೇರೆದವ್ರಿಗೆ ಬೆಳಕನ್ನು ನೀವು ತೋರಿಸ್ಬಹುದು. ಲೈಕ್ ನೀವೊಂದು ಹೀಲಿಂಗ್ ಜರ್ನಿಗೆ ಬರಬಹುದು, ಅಥವಾ ಟೀಚಿಂಗ್ ಫೀಲ್ಡಿಗೆ ಹೋಗಬಹುದು, ಗೈಡ್ ಮಾಡಬಹುದು, ಥೆರಪಿಸ್ಟ್ ಆಗ್ಬೋದು, ಅಥವಾ ಯಾರಿಗೆ ಸಹಾಯದ ಅವಶ್ಯಕತೆ ಇದೆ ಅವ್ರಿಗೆ ನೀವು ಸಹಾಯ ಮಾಡಬಹುದು. ಅಥವಾ ಯಾರೋ ಒಂದು ಕಷ್ಟದಲ್ಲಿದ್ದಾಗ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬಹುದು. ಬೇರೆದವ್ರಿಗೆ ಒಳ್ಳೆಯದು ಮಾಡುವಂತಹ ಮನಸ್ಸು ಕೂಡ ನಿಮಗಿದೆ. ಯು ಆರ್ ಗುಡ್. ಲೈಕ್ ನಿಮ್ಮ ಮನಸ್ಸು ತುಂಬ ಒಳ್ಳೇದಿದೆ ಆ್ಯಂಡ್ ತುಂಬ ಮೃದು ಮನಸ್ಸಿನವರಿದ್ದೀರಾ. ಬಟ್ ಸಮ್ವೇರ್ ಕಂಪ್ಯಾರಿಸನ್ನೇ ನಿಮಗೆ ತುಂಬಾ ಎನಿಮಿ ಆಗ್ತಾ ಇದೆ, ನಿಮ್ಮ ಲೈಫಿಗೆ ಮುಳುವಾಗ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ನಿಮ್ಮಿಬ್ಬರ ಒಂದು ರಿಲೇಷನ್ಶಿಪ್ ಕೂಡ ಕಂಪ್ಯಾರಿಟಿವ್ ಆಗಿ ಬೇರೆದವ್ರ ಥರ ನೀನಿಲ್ಲ, ಬೇರೆದವ್ರ ಥರ ಅವಳಿಲ್ಲ, ಅವನಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇಂದಾನೇ ನಿಮ್ಮ ಒಂದು ರಿಲೇಷನ್ಶಿಪ್ ಹಾಳಾಗಿದೆ ಅಂತ ಹೇಳ್ಬೋದು. ಸಮ್ವೇರ್ ನಿಮ್ಮ ಕೈಯಾರೆ ನೀವು ನಿಮ್ಮ ರಿಲೇಷನ್ಶಿಪ್ನ ಕೆಲವೊಂದಷ್ಟು ಬಾರಿ ಇಲ್ಲಿ ಹಾಳು ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇಶ್ಯೂ ಆದಾಗ ಬರೀ ನೀವು ಅವರ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಯೋಚನೆ ಮಾಡದೆ ನಿಮ್ಮ ಒಂದು ಮಿಸ್ಟೇಕ್ಸ್ ಏನಿತ್ತು ಅಲ್ಲಿ, ಈ ಥರ ಸಿಚುವೇಶನ್ಸ್ ಬಂದಾಗ ನಾನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ದೀನಿ ಅನ್ನೋದು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದನ್ನು ನೀವು ಇಲ್ಲಿ ಮಾಡಬೇಕಾಗಿತ್ತು, ನೀವು ಮಾಡ್ಕೊಂಡಿಲ್ಲ. ಆ್ಯಂಡ್ ಆ ವ್ಯಕ್ತಿ ಕೂಡ ಹೇಳೋಷ್ಟು ಹೇಳಿದ್ದಾರೆ ಆ್ಯಂಡ್ ಆ ವ್ಯಕ್ತಿ ಎಫರ್ಟ್ ಅನ್ನೋದು ಹಾಕಿಲ್ಲ. ಆ್ಯಂಡ್ ಈಗಲೂ ನೀವೇ ವಾಪಸ್ ಹೋದರೆ ಅವರು ನಿಮ್ಮ ಹತ್ರಕ್ಕೆ ಬರ್ತಾರೆ, ನಿಮ್ಮ ಜೊತೆ ಪ್ಯಾಚಪ್ ಆಗ್ತಾರೆ. ಬಟ್ ನೋ ಚೇಂಜಸ್, ಯಾವುದೇ ರೀತಿಯಲ್ಲೂ ಚೇಂಜ್ ಅನ್ನೋದು ಈ ವ್ಯಕ್ತಿ ಕಡೆಯಿಂದ ನಿಮಗೆ ಕಾಣಿಸೋದಿಲ್ಲ, ಮುಂದೇನು ಕಾಣಿಸೋದಿಲ್ಲ. ಬಿಕಾಸ್ ಇವರ ಒಂದು ಬೆಳೆದು ಬಂದಂತಹ ರೀತಿನೇ ಆಗಿದೆ ಅಂತ ಹೇಳ್ಬಹುದು. ಮೈಟ್ ಬಿ ಚೈಲ್ಡ್ಹುಡ್ ಟ್ರಾಮಾಸ್ ಇರಬಹುದು, ಅಂದರೆ ಅವರ ಒಂದು ಇನ್ನರ್ ಚೈಲ್ಡ್ ಹೀಲ್ ಇಲ್ಲ ಅಂತ ಹೇಳ್ಬಹುದು, ಅಥವಾ ಅವರ ಒಂದು ಪೇರೆಂಟಿಂಗ್ ಸರಿಯಾಗಿಲ್ಲ ಅಂತ ಹೇಳ್ಬಹುದು, ಅಥವಾ ತುಂಬ ಟ್ರಾಮಟೈಸ್ಡ್ ಲೈಫ್ನ ಲೀಡ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅಥವಾ ಈ ವ್ಯಕ್ತಿಗೆ ಎಕ್ಸ್ಪ್ರೆಸಿವ್ ಅನ್ನೋದೇ ಗೊತ್ತಿಲ್ಲ, ಎಮೋಷನ್ಸ್ ಅನ್ನೋದು ಗೊತ್ತಿಲ್ಲ. ಅಂದರೆ ಯಾರನ್ನ ಪ್ರೀತಿ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಕ್ಲಾರಿಟಿ ಇದೆ, ಹೇಗಿರಬೇಕಾಗಿತ್ತು ವ್ಯಕ್ತಿ, ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದಾರೆ ಅನ್ನೋ ಕ್ಲಾರಿಟಿ ಈ ವ್ಯಕ್ತಿಗಿದೆ. ಬಟ್ ದ ಥಿಂಗ್ ಈಸ್, ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ಈ ವ್ಯಕ್ತಿ ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಸಿಚುವೇಶನ್ಸ್ ಬಂದಾಗ ಅಥವಾ ಪ್ರಾಬ್ಲಮ್ಸ್ ಬಂದಾಗ ನೀವು ಅಲ್ಲಿ ಹೇಗೆ ನಿಂತ್ಕೊಂಡು ಕ್ಲಾರಿಟಿ ಮಾಡ್ತೀರಾ ಅಥವಾ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ. ಓಕೆ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿಲ್ಲ, ನಿಮಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಸೊ ಇಬ್ಬರ ಒಂದು ಕಾಂಬಿನೇಷನ್ ಇಲ್ಲಿ ಸರಿ ಹೋಗ್ತಾ ಇಲ್ಲ. ಹೀಗಾಗಿ ಮಿಸ್ಕಮ್ಯುನಿಕೇಷನ್ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಆ ಒಂದು ಕಾರಣಕ್ಕೆ ನಿಮ್ಮ ಒಂದು ರಿಲೇಷನ್ಶಿಪ್ ಕಂಪ್ಲೀಟ್ ಆಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದರಲ್ಲಿ ಒಂದು
ಅಸಂಪ್ಷನ್ ಇದರಲ್ಲಿ, ಅಥವಾ ನಿಮ್ಮಷ್ಟಕ್ಕೆ ನೀವು ನಾನು ಅವ್ರಿಗೆ ಡಿಸರ್ವ್ ಅಲ್ಲ ಅಂತ ನೀವು ಅನ್ಕೊಂಡಿರೋದು, ಅವರಷ್ಟಕ್ಕೆ ಅವರು ನಾನು ನನ್ನ ವ್ಯಕ್ತಿಗೆ ಡಿಸರ್ವ್ ಅಲ್ಲ ಅಂತ ಅವ್ರು ಅನ್ಕೊಂಡಿರೋದು. ಇಟ್ಸ್ ಕೈಂಡ್ ಆಫ್ ಎಸ್ಕೇಪ್ ಆಗುವಂಥದ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೀವಾಗಲಿ ಅವರಾಗಲಿ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳ್ಬೋದು. ಪ್ರೀತಿ ಅನ್ನೋದು ಒಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಆ್ಯಂಡ್ ಅದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗಬೇಕು ಅಂದಾಗ್ಲೂ ಇಟ್ಸ್ ಲೈಕ್ ಅ ಬಿಗ್ಗೆಸ್ಟ್ ಕಮಿಟ್ಮೆಂಟ್. ನೀವು ಶೋರ್ ಇರಲಿಲ್ಲ, ಅವರು ಶೋರ್ ಇರಲಿಲ್ಲ, ಆ್ಯಂಡ್ ಈಗ ಇಬ್ಬರು ದೂರ ಆಗಿದ್ದೀರಾ. ಆ್ಯಂಡ್ ಇಬ್ರಿಗೂ ಒಬ್ರಿಗೊಬ್ಬರು ವ್ಯಾಲ್ಯೂ ಗೊತ್ತಾಗ್ತಾ ಇದೆ, ಒಂದು ಮನಸ್ಥಿತಿ ಗೊತ್ತಾಗ್ತಾ ಇದೆ. ಸಮ್ಟೈಮ್ಸ್ ಯು ಫೀಲ್ ಟು ಅರ್ಜ್ ಲೈಕ್, ಇಲ್ಲ ನಾನು ಅವ್ರ ಜೊತೆ ಹೋಗಬೇಕು, ಅವ್ರನ್ನ ಮಾತಾಡಬೇಕು, ಅವ್ರ ಜೊತೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ. ಮೈಟ್ ಬಿ ಈ ವ್ಯಕ್ತಿ ನಿಮ್ಮ ಜೊತೆ ಇದ್ದಾರೆ ಜಸ್ಟ್ ಬಿಕಾಸ್ ಆಫ್ ಸಮಥಿಂಗ್, ಅಂದರೆ ಒಂದು ಮನಿ ರಿಲೇಟೆಡ್ ವಿಚಾರವಾಗಿ ಈ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಅಮೌಂಟ್ ಅವ್ರು ಕೊಡಬೇಕಾಗಿದೆಯೋ ಅಥವಾ ಅವ್ರ ಅಮೌಂಟ್ ನೀವು ಕೊಡಬೇಕಾಗಿದೆಯೋ ಗೊತ್ತಿಲ್ಲ. ಇಟ್ಸ್ ಲೈಕ್ ಅ ಹ್ಯೂಜ್ ಅಮೌಂಟ್ ಅಂತಲೇ ಹೇಳ್ಬೋದು. ಅಥವಾ ಇಬ್ಬರು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಒಬ್ರಿಗೊಬ್ರು, ಆ ಒಂದು ಕಾರಣಕ್ಕೆ ಜೊತೆಗೆ ಇರಬಹುದು ಕೆಲವರು. ಸೊ ಇದರಿಂದಾಗಿ ನಿಮ್ಮ ಮನಸ್ಸು ದಿನ ನೋಡ್ತೀರಾ ಅಥವಾ ಮಾತಾಡ್ತೀರಾ, ಅಥವಾ ಬಿಸ್ನೆಸ್ ರಿಲೇಟೆಡ್ ವಿಚಾರಗಳು ಡಿಸ್ಕಸ್ ಆಗ್ತಾ ಇದೆ ಕೆಲವ್ರದ್ದು. ಹೀಗಾಗಿ ಮನಸ್ಸು ಆ ಕಡೆ ವಾಲ್ತಾ ಇದೆ ಅಂತ ಹೇಳ್ಬಹುದು ನಿಮ್ಮದು. ಮತ್ತೆ ಒಂದಾಗ್ಬಿಡೋಣ, ಮತ್ತೆ ಸರಿ ಮಾಡ್ಕೊಳ್ಳೋಣ, ಮತ್ತೆ ಮೊದಲಿನ ಥರ ನಾನು ಯಾವುದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಕೆ ನಂಗೆ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ನಿಮ್ಮ ಒಂದು ಫೀಲಿಂಗ್ ಇದೆ. ಆ್ಯಂಡ್ ಆ ವ್ಯಕ್ತಿಗೆ ನಿಮ್ಮ ಮುಂದೆ ತುಂಬ ಪ್ರಿಟೆಂಡ್ ಮಾಡ್ತಾ ಇರುವಂಥದ್ದು ದಟ್ ಐ ಆಮ್ ಸ್ಟ್ರಾಂಗ್ ಇನಫ್, ಆ್ಯಂಡ್ ನಾನು ಲಾಜಿಕಲ್ ಇದ್ದೀನಿ, ನಾನು ತುಂಬ ಪ್ರಾಕ್ಟಿಕಲ್ ಆಗಿದ್ದೀನಿ, ನಂಗೆ ಎಮೋಷನ್ಸ್ ಏನೂ ಇಲ್ಲ, ಅಥವಾ ನನ್ನ ಲೈಫಲ್ಲಿ ಯಾರು ಇದ್ದರೂ ಇಲ್ಲ ಅಂದರೂ ನಂಗೆ ಎಫೆಕ್ಟ್ ಆಗೋದಿಲ್ಲ, ನಾನು ಬರೋದು ಒಬ್ಬರೇ ಹೋಗೋದು ಒಬ್ಬರೇ, ಆ ಒಂದು ಕಾನ್ಸೆಪ್ಟ್ ನಾನು ಫಾಲೋ ಮಾಡ್ತೀನಿ ಅಂತ ಈ ಒಂದು ವ್ಯಕ್ತಿ ಆ ಥರದ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲಿ ನಿಮ್ಮ ಮುಂದೆ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಬಟ್ ಡೀಪ್ ಇನ್ಸೈಡ್ ನಿಮ್ಮನ್ನ ನೋಡಿದಾಗೆಲ್ಲ ಅಥವಾ ನಿಮ್ಮ ಬಗ್ಗೆ ಯೋಚಿಸಿದಾಗೆಲ್ಲ ನೀವೇ ಬೇಕು ಅನ್ನೋ ಒಂದು ಮೊಂಡತ್ವ, ಸ್ಟಬನ್ ಎನರ್ಜಿ ಈ ವ್ಯಕ್ತಿಗೆ ಬರುತ್ತೆ ಅಂತ ಹೇಳ್ಬಹುದು. ಬಟ್ ಆ ಟೈಮಲ್ಲೂ ಕೂಡ ಅವರು ಅವರನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ, ಅವರನ್ನು ಅವರು ಒಂದು ಸ್ಟೆಪ್ ಹಿಂದೆ ಇಟ್ಕೊಳ್ತಾರೆ. ಜಸ್ಟ್ ಅವರ ಒಂದು ಆ್ಯಕ್ಷನ್ಸ್ ಇಂದ, ಅವರ ಒಂದು ಮಾತಿಂದ ನಿಮಗೆ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ವ್ಯಕ್ತಿ ಸ್ಟಾಪ್ ಮಾಡಿದ್ದಾರೆ ಅವರ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಆ್ಯಂಡ್ ಸಮ್ವೇರ್ ಆ ವ್ಯಕ್ತಿಗೆ ನೀವೇ ಗೊತ್ತಿಲ್ಲದೇನೋ ನೀವು ಫೀಲ್ ಮಾಡಿಸಿರೋದು ದಟ್ ನಾನು ಇಲ್ಲ ಅಂದರೆ ಈ ವ್ಯಕ್ತಿ ಖುಷಿಯಾಗಿರ್ತಾರೆ, ಸಮ್ಟೈಮ್ಸ್ ಬಿಟ್ಟು ಕೊಡೋದು ಒಳ್ಳೆಯದು ಅನ್ನೋ ಒಂದು ಅರ್ಥದಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ನೀವು ನನ್ನನ್ನು ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನನ್ನು ನೀನು ನನಗೆ ಹೇಗೆ ಬೇಕೋ ಹಾಗೆ ನೀನು ಇಲ್ಲ, ನನಗೆ ಯಾವ ರೀತಿ ಪ್ರೀತಿ ಬೇಕಿತ್ತೋ ಆ ರೀತಿ ಪ್ರೀತಿ ನಿನ್ನಿಂದ ನನಗೆ ಸಿಗ್ತಾ ಇಲ್ಲ, ನಾನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಒಬ್ಬಳೇ ಆಗಿದ್ದೀನಿ, ಐ ಫೀಲ್ ಲೋನ್ಲಿ, ಐ ಫೀಲ್ ಅಂದರೆ ನನಗೆ ಏನು ಗೊತ್ತಾಗ್ತಾ ಇಲ್ಲ, ನಾನು ತುಂಬಾ ರಾಂಗ್ ಪರ್ಸನ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಒಂದು ಗಿಲ್ಟ್ ನಿಮಗೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಅಟ್ಯಾಚ್ಮೆಂಟ್ ವಿಚಾರಗಳಿಂದ, ಅಥವಾ ಈ ಒಂದು ಪ್ರೀತಿನಲ್ಲಿ ನೀವಷ್ಟೇ ಅಲ್ಲದೆ, ಅಥವಾ ನಿಮ್ದಷ್ಟೇ ಇರಲಿಲ್ಲ, ಇಲ್ಲಿ ಒಂದು ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿತ್ತು ಅಂತ ಹೇಳ್ಬೋದು, ಅವರ ಫ್ಯಾಮಿಲಿ ಇನ್ವಾಲ್ವ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಅವರ ಫ್ಯಾಮಿಲಿ ಕಡೆಯಿಂದ ಅಥವಾ ಮದರ್ ಇಶ್ಯೂಸ್ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ಇಶ್ಯೂಸ್ ಅಂದರೆ ಬೇರೆದವರ ಮಾತನ್ನ ಕೇಳಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ರಿಯಾಕ್ಟ್ ಮಾಡಿರುವಂಥದ್ದು ಇರಬಹುದು, ಅಥವಾ ಆ ಒಂದು ಮದರ್ ಇಶ್ಯೂಯಿಂದ ನೀವು ಹೆಜ್ಜೆ ಹಿಂದಿಕ್ಕಿದ್ದೀರಾ ಅಂತ ಹೇಳಬಹುದು. ಈ ರಿಲೇಷನ್ಶಿಪ್ಪಿಂದ ವ್ಯಕ್ತಿ ತುಂಬ ಒಳ್ಳೆಯವರೇ, ಬಟ್ ಅವರ ಒಂದು ಮದರ್ ಇಶ್ಯೂಸ್ ಅಥವಾ ಅವರ ಒಂದು ಫ್ಯಾಮಿಲಿ ತುಂಬ ಟಾಕ್ಸಿಸಿಟಿ ಇದೆ ಅಂತ ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ನನ್ನ ಫ್ಯೂಚರ್ ಇದಲ್ಲ ಅಂತ ನೀವು ಹಿಂದೆ ಇಟ್ಟಿರಬಹುದು. ಅಥವಾ ಈ ಒಂದು ಸ್ಟೆಪ್ನ ನೀವು ಮೂವ್ ಆನ್ ಆಗೋ ಒಂದು ಸ್ಟೆಪ್ನ ನೀವು ತಗೊಂಡಿರಬಹುದು. ದಟ್ಸ್ ರಿಯಲಿ ಓಕೆ. ಸಪೋಸ್ ನಿಮಗೆ ಆ ಒಂದು ವ್ಯಕ್ತಿ ಜೊತೆ ಫ್ಯೂಚರ್ ಕಾಣಿಸ್ತಾ ಇಲ್ಲ, ಬಟ್ ಎಮೋಷ್ನಲ್ ವೆಲ್ಬೀಯಿಂಗಿಗೆ ಅಥವಾ ಎಮೋಷ್ನಲ್ ಸಪೋರ್ಟಿಗೆ ಈ ವ್ಯಕ್ತಿ ಬೇಕು ಅನ್ನಿಸ್ತಿದೆ ಅಂತಂದರೆ ನಿಮ್ಮ ಎಮೋಷನ್ಸ್ನ ನೀವೇ ಹ್ಯಾಂಡಲ್ ಮಾಡಿ ಗೈಸ್. ಓಕೆ, ಜಸ್ಟ್ ಬಿಕಾಸ್ ನಿಮಗೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಆ ವ್ಯಕ್ತಿಗೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಆ ಒಂದು ಲೋನ್ಲಿನೆಸ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಆ ಒಂದು ಎಂಟಿನೆಸ್ನ ನಾನು ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅದೇ ಒಂದು ಲೂಪ್ಗೆ ಹೋಗೋದಕ್ಕೆ ಹೋಗಬೇಡಿ. ಇಟ್ಸ್ ಫೈನ್ ಟು ಗೆಟ್ ಮೂವ್ ಆನ್ ಅಂತಲೇ ಹೇಳ್ಬಹುದು. ಓಕೆ, ನೀವು ಆಲ್ರೆಡಿ ತುಂಬ ಸಫರ್ ಆಗಿದ್ದೀರಾ, ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ನಿಮಗೆ ಪ್ರೀತಿ ಬದಲು ಜಾಸ್ತಿ ಕನ್ಫ್ಯೂಷನ್ಸ್ನ ಕೊಡ್ತಾ ಇದೆ, ಪ್ರೀತಿ ಬದಲಿ ಜಾಸ್ತಿ ಅಬ್ಸೆಷನ್ ಅನ್ನೋದನ್ನು ಕೊಡ್ತಾ ಇದೆ, ಅಥವಾ ಪ್ರೀತಿ ಬದಲು ಸೆಕ್ಯೂರ್ಡ್ ಫೀಲ್ ಆಗೋ ಬದಲು ಭಯ ಕೊಡ್ತಾ ಇದೆ ಅಂತಂದರೆ ಇಟ್ ಈಸ್ ನಾಟ್ ಅ ಹೆಲ್ದಿ ರಿಲೇಷನ್ಶಿಪ್. ಇಟ್ಸ್ ಮೈಟ್ ಬಿ ಲೈಕ್
ಕಾರ್ಮಿಕ್ ಬಾಂಡ್ ಕೂಡ ಆಗಿರುತ್ತೆ. ಎಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ, ಎಲ್ಲಿ ಭಯ ಇರುತ್ತೆ, ಅದು ಕಾರ್ಮಿಕ್ ಬಾಂಡೇ ಅಂತಾನೆ ಹೇಳ್ಬಹುದು. ಪ್ರೀತಿ ಯಾವಾಗಲೂ ಸೇಫ್ ಫೀಲ್ ಮಾಡುತ್ತೆ. ನೀವು ಯಾವತ್ತಾದ್ರೂ ಫೀಲ್ ಮಾಡಿದ್ದೀರಾ ಅಪ್ಪ ಅಮ್ಮನ ಪ್ರೀತಿ ಎಷ್ಟು ನಮ್ಗೆ ಸೆಕ್ಯೂರ್ ಕೊಡುತ್ತೆ? ಅಪ್ಪ ಅಮ್ಮನ ಜೊತೆ ಇದ್ದಾಗ, ನಮ್ಮ ಸಿಸ್ಟರ್ಸ್ ಜೊತೆ ಇದ್ದಾಗ, ಕೆಲವೊಂದ್ಸತಿ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಜೊತೆ ಇದ್ದಾಗ ವಿ ಫೀಲ್ ಲೈಕ್ ವೆರಿ ಸೆಕ್ಯೂರ್ಡ್ ಅಲ್ವಾ? ಅಥವಾ ಸಮ್ಟೈಮ್ಸ್ ನಾವೊಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ್ಲೂ ಅಥವಾ ನಮ್ಮಲ್ಲೇ ಒಂದು ಕಾನ್ಫಿಡೆಂಟ್ ಬಂದಾಗೂ ವಿ ಫೀಲ್ ಸೆಕ್ಯೂರ್ಡ್. ಬಟ್ ಇಷ್ಟು ವರ್ಷದಿಂದ ಈ ವ್ಯಕ್ತಿ ಜೊತೆ ಇದ್ದಾಗೂ ನಿಮಗೆ ಆ ಒಂದು ಸೆಕ್ಯೂರಿಟಿ ಸಿಗ್ತಾ ಇಲ್ಲ, ಅಥವಾ ಅವ್ರಿಗೆ ನಿಮ್ಮಿಂದ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಮಲ್ಲೇ ಏನೋ ಒಂದು ಕಮ್ಮಿ ಇದೆ, ಅಥವಾ ಅವರಲ್ಲಿ ಏನೋ ಒಂದು ಕಮ್ಮಿ ಇದೆ. ನೀವು ನಿಮ್ಮ ಇನ್ನರ್ ವರ್ಕ್ನ ಮಾಡ್ಕೊಳ್ಳಿ, ಅವರು ಅವರ ಇನ್ನರ್ ವರ್ಕ್ನ ಮಾಡ್ಕೊಳ್ಳಿ. ಸಪೋಸ್ ಈ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಬಂದು ಸಪೋಸ್ ಈ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಬಂದು ಲೆಟ್ಸ್ ಬಿ ಟುಗೆದರ್ ಅಂತಂದ್ರೆ ಅವ್ರಿಗೆ ನೀವು ಹೇಳಬೇಕಾಗಿರೋದು ಗಿವ್ ದೆಮ್ ಅ ಟೈಮ್. ಓಕೆ, ನೀನು ಟೈಮ್ ತಗೋ, ನಿನ್ನ ಮೇಲೆ ನೀನು ವರ್ಕ್ ಮಾಡು, ಸೆಲ್ಫ್ ಹೀಲಿಂಗ್ ಮಾಡ್ಕೊ, ಆ್ಯಂಡ್ ನಿನ್ನ ಥಾಟ್ಸ್ ಮೇಲೆ ವರ್ಕ್ ಮಾಡು, ನಾನು ನನ್ನ ಮೇಲೆ ವರ್ಕ್ ಮಾಡ್ತೀನಿ, ಅದಾದಮೇಲೆ ಇಬ್ಬರ ಜೊತೆಗಿರೋಣ ಅನ್ನೋ ಒಂದು ಮೆಚ್ಯೂರ್ಡ್ ಡಿಸ್ಕಷನ್ಸ್ ನಿಮ್ಮ ಇಬ್ಬರ ಮಧ್ಯೆ ನಡಿಬೇಕಾಗಿದೆ. ಆ್ಯಂಡ್ ಸಮ್ಟೈಮ್ಸ್ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ಒಂದು ಫಿಸಿಕಲ್ ಅಟ್ರಾಕ್ಷನ್ಸ್ಗೆ ಅಥವಾ ಫಿಸಿಕಲ್ ಅವರು ತುಂಬಾನೇ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಒಂದು ಫಿಸಿಕಲ್ ಆ ಒಂದು ಇಂಟಿಮೆಸಿ ಇಂದಾನೆ ಜಾಸ್ತಿ ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮಿಂದ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ನೀವು ಬೇಕು ಅಂತ ಹೇಳ್ಬೋದು. ಆ್ಯಂಡ್ ಬೇರೆದವ್ರನ್ನ ನಿಮ್ಮ ಜಾಗದಲ್ಲಿ ಅವ್ರಿಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಕಲ್ಪಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಸಮ್ವೇರ್ ಈ ವ್ಯಕ್ತಿ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ನಿಮ್ಮ ಒಂದು ಪ್ರೆಸೆನ್ಸ್ನ, ನಿಮ್ಮ ಒಂದು ನಗುನ, ನಿಮ್ಮ ಒಂದು ಆ ಒಂದು ಟಾಕೆಟಿವ್ ಫೇಸ್ನ, ಪ್ರತಿಯೊಂದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ. ತುಂಬಾನೇ ನಿಮ್ಮ ಒಂದು ಕೇರ್, ಕನ್ಸರ್ನ್ ಆ್ಯಂಡ್ ನಿಮ್ಮ ಒಂದು ಕೈ ರುಚಿ ಎಲ್ಲವನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳ್ಬೋದು. ಹಾಗೆ ನೀವು ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಸರಿ ಹೋಗಬೇಕು ಅಂದರೆ ನಿಮ್ಮ ಇನ್ನರ್ ವರ್ಕ್ ಆಗಬೇಕಾಗಿದೆ ಅಂತ ಹೇಳ್ಬಹುದು. ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ, ನಿಮ್ಮ ಒಂದು ಬ್ರೇಕ್ ಥ್ರೂ ಅನ್ನೋದು ಬೇಕು ನಿಮಗೆ ಅಂತ ಹೇಳಬಹುದು. ಅಂದರೆ ಒಂದು ರೈಸ್ ಅನ್ನೋದು ಬೇಕು, ನಿಮ್ಮ ಒಳಗೆ ಒಂದು ಕಾನ್ಫಿಡೆಂಟ್ ಅನ್ನೋದು ನಿಮಗೆ ಬೇಕಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವಾಗ್ಲಿ ನಿಮ್ಮ ವ್ಯಕ್ತಿಯಾಗ್ಲಿ ತಿಳಿದೇನೋ ಸ್ಪಿರಿಚುವಲ್ ಪಾತ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಹುದು. ಆ ವ್ಯಕ್ತಿ ಒಂದು ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ವ್ಯಕ್ತಿ, ದೇವ್ರಂದ್ರೇನೆ ಏನು ಅಂತ ಅನ್ಕೊಳ್ತಕ್ಕಂತಹ ವ್ಯಕ್ತಿ ನಾವು ಗುಡಿಗೆ ಹೋಗ್ತಾರೆ, ಟೆಂಪಲ್ ವಿಸಿಟ್ ಮಾಡ್ತಾರೆ, ಮಂದಿರಗಳಿಗೆ ಹೋಗ್ತಾರೆ, ಆ್ಯಂಡ್ ಕೆಲವರು ಚರ್ಚ್ಗಳಿಗೂ ಹೋಗ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್ ಕೆಲವರು ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಸಮ್ವೇರ್ ನಿಮ್ಮನ್ನ ಮರೆಯೋದಕ್ಕೆ ದೇವ್ರಿಗೆ ಹತ್ರ ಆಗ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳ್ಬಹುದು. ಆ್ಯಂಡ್ ದ ಸೇಮ್ ಇದರಲ್ಲಿ ಅವರನ್ನ ಮರೆಯೋದಕ್ಕೆ ನೀವು ಕೂಡ ದೇವರಿಗೆ ಹತ್ರ ಆಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ಕೆಲವ್ರಿಗೆ ಶಿವನ ಒಂದು ಕನೆಕ್ಟಿವಿಟಿ ಜಾಸ್ತಿ ಆಗಿದ್ರೆ, ಕೆಲವ್ರಿಗೆ ರಾಧಾಮಾನ ಕನೆಕ್ಟಿವಿಟಿ ಜಾಸ್ತಿ ಆಗಿದೆ, ಆ್ಯಂಡ್ ಇನ್ನು ಕೆಲವರಿಗೆ ರಾಯರ ಒಂದು ಕೃಪೆ ಜಾಸ್ತಿ ಆಗಿದೆ ಅಂತ ಹೇಳ್ಬಹುದು. ಆ್ಯಂಡ್ ಕೃಷ್ಣ ಇನ್ನು ಕೆಲವರ ಒಂದು ಪಾರ್ಟ್ ಆಫ್ ಲೈಫ್ ಆಗಿದ್ದಾರೆ ಅಂತ ಹೇಳ್ಬಹುದು. ದ ವೇ ನೀವು ಯಾವುದೇ ಒಂದು ಇದನ್ನ ನೀವು ಆರಾಧಿಸಿ, ನೀವು ಕ್ರಿಶ್ಚಾನಿಟಿನ ನಂಬಿ, ಏಂಜಲ್ಸ್ನ ನಂಬಿ, ದೇವರನ್ನ ನಂಬಿ, ಕೃಷ್ಣನ ನಂಬಿ, ಯಾವುದೇ ಒಂದು ಇದನ್ನ ನೀವು ನಂಬಿ, ಇಟ್ಸ್ ಆಲ್ ಎನರ್ಜಿ. ಓಕೆ, ಎವ್ರಿಥಿಂಗ್ ಈಸ್ ಎನರ್ಜಿ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು ಅದು ಒಂದು ಎನರ್ಜಿ, ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಅದು ಒಂದು ಎನರ್ಜಿ. ಆ್ಯಂಡ್ ಯಾವಾಗ್ಲೂ ಥಿಂಕ್ ಮಾಡಿ, ನನಗೇನು ಬೇಕು ಅನ್ನೋದಕ್ಕಿಂತ ನನಗೇನು ಒಳ್ಳೆಯದೋ ಅದನ್ನು ಕೊಡು ಭಗವಂತ ಅಂತ ನೀವು ಕೇಳ್ಕೋಬೇಕಾಗತ್ತೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲವೂ ವರ್ಕ್ ಆಗುತ್ತೆ. ಫಸ್ಟ್ ನಿಮ್ಮ ಒಂದು ಇನ್ನರ್ ವರ್ಕ್, ನಿಮ್ಮ ಶಾಡೋ ವರ್ಕ್, ನಿಮ್ಮ ಇನ್ನರ್ ಹೀಲಿಂಗ್ ಅನ್ನೋದನ್ನ ಶುರು ಮಾಡ್ಕೊಳ್ಳಿ. ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಎಲ್ಲವನ್ನೂ ನೀವು ನಿಮ್ಮ ಬಗ್ಗೆ ಯೋಚಿಸೋದಕ್ಕೆ ಶುರು ಮಾಡಿ, ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿ, ನಿಮ್ಮ ಗೋಲ್ಸ್ ಕಡೆ ಜಾಸ್ತಿ ಗಮನ ಕೊಡೋದಕ್ಕೆ ಶುರು ಮಾಡಿ. ಸ್ಟಾಪ್ ಸ್ಕ್ರೋಲಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಎಷ್ಟಿದೆ ಅಂತಂದರೆ, ಈ ಸೀರಿಯಲ್ಸ್, ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ ನಮ್ಮ ಒಂದು ಲಾಜಿಕ್ ಮೈಂಡ್ನ ಥಿಂಕ್ ಮಾಡೋದಕ್ಕೇನೆ ಬಿಡೋದಿಲ್ಲ. ನಮ್ಮ ಒಂದು ಕ್ರಿಯೇಟಿವ್ ಮೈಂಡ್ನ ಬ್ಲಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಆದಷ್ಟು ಬುಕ್ಸ್ನ ಓದಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ಎಲ್ಲೂ ಹೋಗೋದಿಲ್ಲ. ಡೆಫಿನೆಟ್ಲಿ ಹಿ ಆರ್ ಶಿ ವಿಲ್ ಕಮ್ ಬ್ಯಾಕ್. ಅವರು ಖಂಡಿತ ನಿಮ್ಮ ಲೈಫಿಗೆ ಬರ್ತಾರೆ ವಾಪಸ್. ಬಟ್ ವೆನ್ ಯು ಆರ್ ರೆಡಿ. ಓಕೆ, ಸೊ ನಿಮ್ಮ ಒಂದು ಟ್ರಾಮಾನ, ನಿಮ್ಮ ಒಂದು ವಿಚಾರಗಳನ್ನು ನೀವು ಹೀಲ್ ಮಾಡ್ಕೊಂಡಾಗ ಈ ವ್ಯಕ್ತಿ ಖಂಡಿತ ನಿಮ್ಮ ಲೈಫಿಗೆ ಬರ್ತಾರೆ. ಆ್ಯಂಡ್ ಸೇಮ್ ಹ್ಯಾಪನ್ಸ್ ಟು ದೆಮ್. ನೀವು ಕಂಪ್ಲೀಟಾಗಿ ನಿಮ್ಮ ಮೇಲೆ ಫೋಕಸ್ ಮಾಡಿ ನಿಮ್ಮ ಇನ್ನರ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಈ ವ್ಯಕ್ತಿಯಿಂದ ನೀವು ಮೂವ್ ಆನ್ ಆಗ್ತೀರಾ.
ಆ್ಯಂಡ್ ಸೇಮ್ ಥಿಂಗ್ ಆ ವ್ಯಕ್ತಿನೂ ಅವರ ಒಂದು ಇನ್ನರ್ ವರ್ಕ್, ಅವರ ಒಂದು ಸೆಲ್ಫ್ ಹೀಲಿಂಗ್ ಮಾಡಿದ್ರೆ ನಿಮ್ಮಿಬ್ಬರ ಒಂದು ರಿಯುನೈಟ್ ರೀಕನ್ಸಿಲೇಷನ್ ಆಗುತ್ತೆ, ಎರಡರಲ್ಲಿ ಒಂದಾಗುತ್ತೆ. ಈಗ ನೀವು ಇನ್ನರ್ ವರ್ಕ್ ಮಾಡಿರ್ತೀರಾ, ನಿಮ್ಮ ವ್ಯಕ್ತಿ ಇನ್ನರ್ ವರ್ಕ್ ಮಾಡಿರೋದಿಲ್ಲ ಅಂತಂದ್ರೆ ನಿಮಗೆ ಆ ಒಂದು ಗಟ್ ಫೀಲ್ ಬರುತ್ತೆ, ಆ ಒಂದು ಕಾನ್ಫಿಡೆಂಟ್ ಬರುತ್ತೆ, ನಾನು ಈ ವ್ಯಕ್ತಿ ಇಲ್ಲದೆ ಮೂವ್ ಆನ್ ಆಗಿದ್ದೀನಿ, ನಾನು ಬದುಕ್ತೀನಿ ಅಂತ. ಗೈಸ್, ಕೈ ಸ್ಲಿಪ್ ಆಗಿಬೇಕು, ಇಟ್ಸ್ ಓಕೆ, ಅದೇನು ಅಲ್ಲ, ಇಟ್ಸ್ ಜಸ್ಟ್ ಕೈ ಜಾರಿದೆ ಅಷ್ಟೆ. ಸೊ ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಒಂದು ಮೆಸೇಜ್ ಅಂತಾನೆ ತಗೊಳ್ಳಿ, ದಟ್ ಯಾವುದೇ ಕಾರಣಕ್ಕೂ ಜಾರಬೇಡಿ, ಇಲ್ಯೂಷನ್ಗೆ ಜಾರಬೇಡಿ, ಫೇಕ್ ಪ್ರಾಮಿಸಸ್ಗೆ ಜಾರಬೇಡಿ ಅಂತಾನೂ ಇರಬಹುದು. ಓಕೆ, ನಿಮ್ಮಲ್ಲಿ ಆ ಒಂದು ಮುಗ್ಧತೆ ಏನಿದೆ, ಅಲ್ಲಿ ನಿಮ್ಮಲ್ಲಿ ಆ ಒಂದು ಮಗುವಿನಂಥ ಮನಸ್ಸು ಏನಿದೆ, ಅದನ್ನು ನೀವು ಹೀಲ್ ಮಾಡ್ಕೊಳ್ಳಿ, ಅದನ್ನು ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಇನ್ನೋಸೆನ್ಸ್ ತುಂಬ ಇದೆ, ಅದನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಆದಷ್ಟು ನಿಮ್ಮ ಒಂದು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ಆ್ಯಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಓಕೆ ನನ್ನ ಇನ್ನರ್ ಚೈಲ್ಡ್ ನನಗೆ ತುಂಬ ಟ್ರಾಮಟೈಸ್ ಇತ್ತು, ಅದಿತ್ತು ಇದಿತ್ತು, ಓಕೆ ನನ್ನ ಲೈಫ್ ಆ ಥರ ಇತ್ತು, ಸೊ ಅದನ್ನು ನಾನು ಈಗ ಮುಂದೆ ಹೇಗೆ ಬೆಟರಾಗಿ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನೀವು ವರ್ಕ್ ಮಾಡಿ. ಸೆಲ್ಫ್ ಹೀಲಿಂಗ್ ಬುಕ್ಸ್ ತುಂಬ ಇದೆ, ಸೆಲ್ಫ್ ಹೆಲ್ಪ್ ಬುಕ್ಸ್ ತುಂಬ ಇದೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಪ್ರಾಡಕ್ಟ್ನ ಕೆಲವೊಂದಷ್ಟು ಬುಕ್ಸ್ನ ಸೆಲ್ಫ್ ಹೀಲಿಂಗ್ ಬಗ್ಗೆನೇ ಒಂದಷ್ಟು ಬುಕ್ಸ್ ಇದೆ, ಅದನ್ನು ಟ್ಯಾಗ್ ಮಾಡಿರ್ತೀನಿ, ಅದನ್ನು ಪರ್ಚೇಸ್ ಮಾಡಿ ಆ್ಯಂಡ್ ಅದನ್ನು ಓದೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ನೀವು ಇನ್ನರ್ ಜರ್ನಿ ಅನ್ನೋದನ್ನು ಶುರು ಮಾಡಬಹುದು. ಸೊ ಓವರ್ ಆಲ್ ರೀಡಿಂಗ್ ನೋಡೋದಾದರೆ, ನೀವು ಏನು ಬಯಸಿದಿರೋ ಅಥವಾ ನಿಮ್ಮ ಲೈಫ್ ಈಗ ಏನು ನಡೀತಾ ಇದೆಯೋ, ಸಮ್ವೇರ್ ಇಟ್ಸ್ ಅ ಬ್ಲೆಸ್ಸಿಂಗ್. ಆ್ಯಂಡ್ ಈ ಲೈಫ್ನ ನೀವು ಗೊತ್ತೋ ಗೊತ್ತಿಲ್ಲದೇನೋ ನೀವೇ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಆ್ಯಂಡ್ ಅದನ್ನು ನೀವು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದನ್ನು ಮುಂದೆ ಹೇಗೆ ಬದಲಾಯಿಸ್ಕೊಂಡು ಹೋಗಬೇಕು ಅನ್ನೋದರ ಒಂದು ಅರಿವು ಕೂಡ ನಿಮಗೆ ಇರಬೇಕಾಗತ್ತೆ. ಆ್ಯಂಡ್ ಅದನ್ನು ಫಿಗರ್ ಔಟ್ ಮಾಡಿ. ಓಕೆ, ನಿಮ್ಮ ಒಂದು ಕ್ರಿಯೇಟಿವ್ ಮೈಂಡ್ಗೆ ಸ್ವಲ್ಪ ಕೆಲಸ ಕೊಡಿ. ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, 21 days ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಏಪ್ರಿಲ್ 1ರಿಂದ ನಾನು ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಫೀಸ್ ಬಂದು ಜಸ್ಟ್ 500 rupees ಅಷ್ಟೇ. ಸೊ 500 rupeesನ ನೀವು ಪೇ ಮಾಡಿ ಈ ಒಂದು ವರ್ಕ್ಶಾಪ್ನ ಜಾಯಿನ್ ಆಗಿ ನಿಮ್ಮ ಒಂದು ಮನಿ ರಿಲೇಟೆಡ್ ಎಲ್ಲ ಇಶ್ಯೂಸ್ ಏನಿದೆ ಈ ಒಂದು 21 daysಲ್ಲಿ ನಾವು ಹೀಲ್ ಮಾಡೋಣ. ಆ್ಯಂಡ್ ನಮ್ಮ ಒಂದು ಮೈಂಡ್ ಸೆಟ್ನ ಒಂದು ಸ್ಟ್ರಾಂಗ್ ಆಗಿ ಶಿಫ್ಟ್ ಮಾಡೋಣ ಅಂತ ಹೇಳ್ತಾ, ಇಂಟ್ರೆಸ್ಟ್ ಇರೋರು ಮನಿ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಅಥವಾ ಏನೋ ಒಂದು ಚೇಂಜ್ ಬೇಕು, ಏನೋ ಒಂದು ಕಲಿಬೇಕು ಅಂತ ನೀವು ಜಾಯಿನ್ ಆಗಿ, ಇವತ್ತು ಜಾಯಿನ್ ಆದರೆ ನಾನು ನಾಳೆ ರೀಚ್ ಆಗ್ತೀನಿ ಅಂತ ಅಲ್ಲ. ಸೊ ಏನೋ ಒಂದು ಕಲಿಬೇಕು, ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಅಥವಾ ಸಮಥಿಂಗ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್ ಅಂತ ನಿಮಗೆ ಇದ್ರೆ, ನೀವು ಈ ಒಂದು 21 days ಮನಿ ಮ್ಯಾನಿಫೆಸ್ಟೇಷನ್ ವರ್ಕ್ಶಾಪ್ನ ನೀವು ಜಾಯಿನ್ ಆಗಬಹುದು. ಝೂಮಲ್ಲಿ ಇರುತ್ತೆ. ನನ್ನ ಟೈಮಿಂಗ್ ಡೀಟೇಲ್ಸ್ ಎಲ್ಲ ನಾನು ವಾಟ್ಸಪ್ಪಲ್ಲಿ ಕೊಡ್ತೀನಿ. ನಿಮಗೆ ಇನ್ಫಾರ್ಮೇಷನ್ ಬೇಕು, ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಆಲ್ವೇಸ್ ಪಾಸಿಟಿವ್ ಆಗಿರಿ. ಆ್ಯಂಡ್ ನೀವೆಷ್ಟು ಖುಷಿಯಾಗಿರ್ತೀರಾ, ಯೂನಿವರ್ಸ್ ಅಷ್ಟು ನಿಮಗೆ ಇನ್ನೂ ಹೆಚ್ಚಿನ ಖುಷಿಗಳನ್ನು ಕೊಡ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.